ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮತ್ತು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಂದು ದೊಡ್ಡ ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹುಳಿಯಾಗೇ ಇರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಎಸಳು ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು 4 ಹಸಿಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ ತೊಳೆದು. ಆಮೇಲೆ 1 ಸ್ಪೂನ್ ಆಗೋಷ್ಟು ಸಾಸಿವೆನ ಇಟ್ಕೊಂಡಿದ್ದೀನಿ. ಇದು ನಿಮಗೆ ಹೆಚ್ಚು ಖಾರ ಬೇಕಂದರೆ ಜಾಸ್ತಿ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. 1 ಬಟ್ಲು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಆಮೇಲೆ 2 ಲೋಟ ಅಕ್ಕಿ ಹಾಕ್ಕೋತಾ ಇದ್ದೀನಿ. ನಾನು ಅನ್ನ ಮಾಡ್ಕೋಬೇಕಲ್ಲ, ಅದಕ್ಕೆ 2 ಲೋಟ. ನಾವು ಅನ್ನಕ್ಕೆ ಯಾವುದು ಯೂಸ್ ಮಾಡ್ತೀವಿ, ಅಕ್ಕಿ ಸೋನಾ ಮಸೂರಿನೋ ಯಾವುದು ಯೂಸ್ ಮಾಡ್ತೀವಿ ಅದನ್ನು ಹಾಕ್ಕೊಂಡು ತೊಳ್ಕೊಂಡು ಚೆನ್ನಾಗಿ ಕುಕ್ಕರ್ನಲ್ಲಿ 1 ಲೋಟಕ್ಕೆ 2.5 ಲೋಟ ನೀರು ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ಇದಕ್ಕೆ ಕುಕ್ಕರಲ್ಲಿ 2 ವಿಷಿಲ್ ಬಂದರೆ ಸಾಕು. 2 ವಿಷಿಲ್ ಬಂದರೆ ಅನ್ನ ಚೆನ್ನಾಗಿ ಉದುರುದ್ರಾಗಿ ಆಗಿರುತ್ತೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದು ಕಾಯಿ ತುರಿ ಇತ್ತಲ್ಲ ಅದು, ಮತ್ತು ಸಾಸಿವೆ ಹಾಕ್ಕೋಬೇಕು. ಮತ್ತು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಸಾಸಿವೆ ಜೊತೆಲಿ ಹಸಿಮೆಣಸಿನ್ಕಾಯಿ ತೊಳೆದು ಇಟ್ಕೊಂಡಿರೋದು ಅದನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು ಚೂರು, ಒಂದು ಅರ್ಧ ಸ್ಪೂನಷ್ಟು, 1/4 ಸ್ಪೂನಷ್ಟು ಒಂಚೂರು ಅರಿಶಿನ ಪುಡಿನ ಹಾಕ್ಕೋಬೇಕು. ಅರಿಶಿನ ಪುಡಿನ ಹಾಕ್ಕೊಂಬಿಟ್ಟು ಮಸಾಲೆನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು, ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಕಾಗಿಲ್ಲ, ಒಂದು ಸ್ವಲ್ಪ ಒಂದು 1/4 ಬಟ್ಲಷ್ಟು ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಮ್ಮದು ಅನ್ನ ಆಗಿದೆ. ಅನ್ನನ ಒಂದು ತಟ್ಟೆನಲ್ಲಿ ಎಲ್ಲ ಅಷ್ಟೂ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಆರಕ್ಕೆ ಇಟ್ಕೋಬೇಕು. ಇದಕ್ಕೆ ಬಿಸಿ ಅನ್ನ ಇರುತ್ತಲ್ಲ, ಅದು ಬಿಸಿ ಅನ್ನನ ಮಾಡೋಕ್ಕೆ ಹೋದರೆ ಅದು ಪಿಚ್ಚಿ ಪಿಚ್ಚಿ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಸ್ವಲ್ಪ ಹೊತ್ತು ತಟ್ಟೆಯಲ್ಲಿ ಹಾಕಿಬಿಟ್ಟು ಆರಿಸ್ಕೋಬೇಕು. ಆವಾಗ ಅನ್ನ ಉದುರಾಗಿ ಬರುತ್ತೆ. ಅದು ಬಿಸಿಲು ಚೆನ್ನಾಗಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ನಾನು. ಅದ್ರ ಮೇಲೆ ಉಪ್ಪು ಎಷ್ಟು ಬೇಕೋ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅನ್ನದ ಮೇಲೆ ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಅದು ಅನ್ನ ಚೆನ್ನಾಗಿ ಕೂಲ್ ಆಗಬೇಕು. ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಬಿಟ್ಟು ಇಟ್ಕೊಂಡು ಅದನ್ನು ಕೂಲ್ ಮಾಡ್ಕೋಬೇಕು. ಕೂಲ್ ಮಾಡ್ಕೊಂಡಾದಮೇಲೆ ಒಂದು ನಾವು ಪ್ಯಾನ್ನಲ್ಲಿ ಇದು ಮಾವಿನಕಾಯಿದು ಸಿಪ್ಪೆನ ತೆಕ್ಕೋಬೇಕು. ಒಂದು ಮಾವಿನಕಾಯಿ ಸಿಪ್ಪೆನ ತೆಕ್ಕೊಂಬಿಟ್ಟು ಅದು ಸಿಪ್ಪೆ ತೆಗೆದ್ರೆ ತೆಗಿಬೇಕು. ಯಾಕಂದರೆ ಅದು ಒಂಥರ ಒಡಕು ಸ್ಮೆಲ್, ಒಂಥರ ಇದು ಬರುತ್ತಲ್ಲ, ರುಚಿ ಅದರದ್ದು ಒಂಥರ ಕಹಿ ರುಚಿ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಆಮೇಲೆ ತುರ್ಕೋಬೇಕು. ಮಾವಿನಕಾಯಿನ ತುರ್ಕೊಂಡು ಇಟ್ಕೋಬೇಕು. ಅದು ನಿಮಗೆ ಯಾವುದು ಇದರಲ್ಲಿ ಬೇಕೋ ಇದರಲ್ಲಿ ತುರ್ಕೊಂಡು, ಯಾವ ಸೈಜಿಗೆ ಬೇಕು ಆ ಸೈಜಲ್ಲಿ ತುರ್ಕೊಂಡು, ನಾನು ಸ್ವಲ್ಪ ಸಣ್ಣಗೆ ತುರ್ಕೊಂಡಿದ್ದೀನಿ. ನಾನು ಒಂದು 3/4 ಮಾವಿನಕಾಯಿನ ಹಾಕಿದ್ದೀನಿ. ಒಂದು 1/4 ಮಾವಿನಕಾಯಿದು ಹಾಗೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. 3/4 ಮಾವಿನಕಾಯಿದು ತುರಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಹುಳಿ ಬೇಕಂದರೆ 3/4 ಹಾಕ್ಕೋಬೋದು, ಇಲ್ಲ ಕಮ್ಮಿ ಹುಳಿ ಬೇಕಂದರೆ ಸ್ವಲ್ಪ ಕಮ್ಮಿ, ಅರ್ಧ ಮಾವಿನಕಾಯಿನೂ ಬೇಕಾದರೆ ಹಾಕ್ಕೋಬೋದು. ಆಮೇಲೆ ಇವಾಗ ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಇಟ್ಕೋಬೇಕು. ಎಣ್ಣೆ ನಾನೊಂದು 4 ಸ್ಪೂನ್ ಹಾಕಿದ್ದೀನಿ. ನಿಮ್ಗೆ ಎಷ್ಟು ನಿಮ್ಮ ಅನ್ನಕ್ಕೆ ತಕ್ಕಂಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಒಗ್ಗರಣೆಗೆ ಹಾಕ್ಕೋಬೇಕು. ಸಾಸಿವೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಇದು ಜೀರಿಗೆ, ಆಮೇಲೆ ಉದ್ದಿನಬೇಳೆನೂ ಹಾಕ್ಕೋಬೇಕು. ಕಡಲೆಬೇಳೆನೂ ಹಾಕ್ಕೋಬೇಕು. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ. ಈ ಮಧ್ಯದಲ್ಲಿ ಶೇಂಗಾ ಬೀಜ ಅಥವಾ ಇದು ಗೋಡಂಬಿ ಚೂರುಗಳು ಹಾಕ್ಕೋಬೋದು ಬೇಕಾದರೆ. ನಾನು ಯಾವುದನ್ನು ಹಾಕಿಲ್ಲ. ಶೇಂಗಾ ಬೀಜ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಗೋಡಂಬಿ ಬೇಕಾದರೂ ಹಾಕ್ಕೋಬೋದು. ಇದು ಇಂಗನ್ನು ಹಾಕ್ಕೋತಾ ಇದ್ದೀನಿ. ಇಂಗನ್ನು ಹಾಕ್ಕೊಂಬಿಟ್ಟು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ ಪುಡಿ, ಎಲ್ಲ ಅರಿಶಿನ ಪುಡಿನೂ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿನೂ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಶೇಂಗಾ ಬೀಜ ಮತ್ತು ಅಥವಾ ಗೋಡಂಬಿ ಎರಡೂ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇದನ್ನು ಹಾಕದೇನೂ ಮಾಡ್ಬೋದು. ನಾನು ಹಾಕದೇನೆ ಮಾಡಿದ್ದೀನಿ ಇದನ್ನು. ಶೇಂಗಾ ಬೀಜ ಅಷ್ಟು ಬೇಕನ್ಸೋದವ್ರು ಹಾಕ್ಕೋಬೋದು.
ಇವಾಗ ಮಸಾಲೆ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಒಗ್ಗರಣೆಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೋಬೇಕು. ಒಂಚೂರು ಒಂದೆರಡು ಸ್ಪೂನ್ ನೀರಲ್ಲಿ ಅದು ಮಿಕ್ಸರ್ ತೊಳ್ಕೊಂಬಿಟ್ಟು ಆ ನೀರನ್ನು ಹಾಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ಕುದಿಸ್ಕೋಬೇಕು. ಮಸಾಲೆನ ಸ್ವಲ್ಪ ಒಂದೆರಡು ಕುದಿ ಬಂದರೆ ಸಾಕು, ಒಂಚೂರು ಕುದಿಸ್ಕೋಬೇಕು. ಆವಾಗ ಒಂಥರ ಹಸಿ ವಾಸನೆ ಸ್ವಲ್ಪ ಹೋಗುತ್ತೆ. ಆಮೇಲೆ ಇಟ್ಟರೂ ಸ್ವಲ್ಪ ಅದು ಹಳಸೋದಿಲ್ಲ, ಬೇಗ ಹಳಸೋದಿಲ್ಲ. ಒಂಚೂರು ಕುದಿ ಬಂದರೆ ಅದು ಹಳಸೋದಿಲ್ಲ. ಅದಕ್ಕೋಸ್ಕರ ಒಂದೆರಡು ಕುದಿ ಬರೋ ಹಾಗೆ ಬೇಯಿಸ್ಕೋಬೇಕು. ಆಮೇಲೆ ಇವಾಗ ಇದು ಮಾವಿನಕಾಯಿ ತುರಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ನೀರೆಲ್ಲ ಬತ್ತು ಹೋಯಿತು. ಇವಾಗ ಮಾವಿನಕಾಯಿ ತುರಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಾವಿನಕಾಯಿನ ನಾನು ಮುಕ್ಕಾಲು ಮಾವಿನಕಾಯಿನ ಹಾಕಿದ್ದೀನಿ. ನಿಮ್ಗೆ ಬೇಕಾದರೆ ಜಾಸ್ತಿ ಹುಳಿ ಬೇಡ ಅಂತಿದ್ದರೆ ಅರ್ಧ ಮಾವಿನಕಾಯಿನ ಬೇಕಾದರೆ ಹಾಕ್ಕೋಬೋದು. ಇದು ತುಂಬ ಥರದಲ್ಲಿ ಮಾಡ್ತಾರೆ ಇದನ್ನು, ಮಾವಿನಕಾಯಿ ಚಿತ್ರಾನ್ನ. ಇದು ಒಂಥರ ಮೆಥಡ್ ನಾನು ತೋರಿಸ್ತಾ ಇರೋದು. ಇದು ಇವಾಗ ಉಪ್ಪನ್ನು ನಾವು ಫಸ್ಟ್ ಅನ್ನಕ್ಕೆ ಹಾಕ್ಕೊಂಡಿದ್ದೀವಿ. ಈ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪನ್ನು ಒಂಚೂರು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿ ತರಿಸ್ಕೋಬೇಕು. ಇವಾಗ ನಾನು ಮಸಾಲೆನ ಸ್ವಲ್ಪ ತೆಗೆದಿಟ್ಕೋತಾ ಇದ್ದೀನಿ. ಆಮೇಲೆ ಬೇಕಾದರೆ ಅನ್ನಕ್ಕೆ ಕಮ್ಮಿ ಅನಿಸಿದರೆ ಬೆರೆಸ್ಕೋತಾ ಹೋಗಬೇಕು. ಒಟ್ಟಿಗೆ ಒಂದೇ ಸಲ ಹಾಕ್ಕೊಂಡ್ರೆ ಎಷ್ಟು ಮಸಾಲೆ ಹಿಡಿಯುತ್ತೆ ಅನ್ನೋದು ಅಂದಾಜು ಇದಾಗೋದಿಲ್ಲ. ಅದರಿಂದ ಮಸಾಲೆನ ಸ್ವಲ್ಪ ತೆಗೆದಿಟ್ಕೊಂಡು ಆಮೇಲೆ ಸೇರಿಸ್ಕೊತಾ ಹೋಗ್ಬೇಕು ಆ ಮಸಾಲೆನ. ಈಗ ಅನ್ನನ ಹಾಕ್ಕೋತಾ ಇದ್ದೀನಿ. ಇದು ಅನ್ನ ಚೆನ್ನಾಗಿ ಕೂಲಾಗಿದೆ, ಒಣಕೊಂಡಿದೆ, ಇವಾಗ ಆರಿದೆ ಅನ್ನ. ಇವಾಗ ಅನ್ನಕ್ಕೆ ಅದನ್ನು ಬೆರೆಸ್ಕೋತಾ ಹೋಗಬೇಕು. ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈಗ ಅನ್ನನ ಮಸಾಲೆಗೆ ಬೆರೆಸ್ಕೋತಾ ಹೋಗಬೇಕು. ಈಗ ಬೆರೆಸ್ಕೋಬೇಕಾದ್ರೆ ಸ್ವಲ್ಪ ನಾವು ಮಸಾಲೆ ತೆಗೆದಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೋತಾ ಅದನ್ನು ಬೆರೆಸ್ಕೋಬೇಕು. ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಟ್ಟಿಗೆ ಎಲ್ಲನೂ ಮಾಡ್ಕೋಬೋದು, ಬಟ್ ಅದು ಹೆಚ್ಚು ಕಮ್ಮಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳೋಕ್ಕಾಗತ್ತೆ. ಜಾಸ್ತಿ ಆಯಿತು ಅಂದರೆ ಮಸಾಲೆ ಇಟ್ಕೊಳ್ಳೋಕ್ಕಾಗತ್ತೆ, ಇಲ್ಲ ಕಮ್ಮಿ ಆಯಿತು ಅಂದರೆ ಸೇರಿಸ್ಕೊಳ್ಳೋಕ್ಕಾಗತ್ತೆ. ಆ ಥರ ಮಾಡ್ಕೋಬೋದು. ನೋಡಿ ಈಗ ಸೇರಿಸ್ಕೋತಾ ಇದ್ದೀನಿ ನಾನು. ಇವಾಗ ಮತ್ತೆ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಅಷ್ಟು ಮಸಾಲೆನ ಹಾಕ್ಕೋತಾ ಇದ್ದೀನಿ. ಅಷ್ಟು ಮಸಾಲೆನ ಹಾಕ್ಕೊಂಬಿಟ್ಟು ಇವಾಗ ಅಷ್ಟೂ ಮಿಕ್ಸ್ ಮಾಡ್ಕೋಬೇಕು, ಸೇರಿಸ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ಅನ್ನ ಕಲಿಸೋದು ಅಂತ ಹೇಳ್ತಾರೆ ಇದಕ್ಕೆ. ಅನ್ನನ ಕಲಿಸ್ಕೋಬೇಕು. ಇವಾಗ ಕಲಸಾದ್ಮೇಲೆ ಒಂದು ಸಣ್ಣ ಬೆಂಕಿ ಮೇಲೆ, ಅಷ್ಟು ಕಲಸಾದ್ಮೇಲೆ ಸಣ್ಣ ಬೆಂಕಿ ಮೇಲೆ ನಾನು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋತೀನಿ. ಯಾಕಂದರೆ ಅದು ಹಳಸೋದಿಲ್ಲ ಬೇಗ, ಇಲ್ಲದೇ ಇದ್ದರೆ ಬೇಗ ಹಳಸ್ಬಿಡುತ್ತೆ ಅನ್ನ. ಅದಕ್ಕೆ ಸಣ್ಣ ಬೆಂಕಿ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಆನ್ ಮಾಡಿ ಇಟ್ಕೋಬೇಕು. ಆವಾಗ ಒಂದು ಸ್ವಲ್ಪ ಬಿಸಿ ಆಗ್ತಾ ಬರುತ್ತೆ ಅನ್ನ. ಆವಾಗ ನಮಗೆ ಇಟ್ಕೊಂಡ್ರೆ ನಾನು ಮಾಡ್ಕೊಂಡಿರೋದು ಇದು ಅನ್ನ ರಾತ್ರಿ ತನಕನೂ ಇದಾಗೋದೇ ಹಳಸೋದೇ ಇಲ್ಲ, ಒಂದು ಸ್ವಲ್ಪನೂ ಹಳಸಲ್ಲ. ಈಗ ನಂದು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಇವಾಗ ನಾನು ಸೆಕೆಂಡ್ ರೆಸಿಪಿ ನಂದು ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಶಾವಿಗೆ ಪಾಯಸಕ್ಕೆ ಯಾಲಕ್ಕಿ ಒಂದು 4-5 ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೇರು ಬೀಜ, ದ್ರಾಕ್ಷಿ ಎಲ್ಲ ಇಟ್ಕೊಂಡಿದ್ದೀನಿ. ಈಗ 1-2 ಸ್ಪೂನು ತುಪ್ಪನ ಹಾಕ್ಕೊಂಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡು ಒಲೆ ಮೇಲಕ್ಕೆ, ಈಗ ಅದು ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಬಿಸಿ ಹುರ್ಕೋಬೇಕು. ಅದರಲ್ಲಿ ಫ್ರೈ ಮಾಡ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಫ್ರೈ ಮಾಡ್ಕೋಬೇಕು. ಇದು ಚಿತ್ರಾನ್ನ ಪಾಯಸ ಇದು ಮಾಡ್ಕೊಳ್ಳೋದು. ಹೋಳಿಗೆನೂ ಮಾಡ್ತಾರೆ ಕೆಲವರು. ನಾನು ಎಲ್ಲರೂ ಸುಮಾರಷ್ಟು ಹೋಳಿಗೆಯನ್ನು ತೋರಿಸಿರ್ತಾರೆ ಅಂದ್ಬಿಟ್ಟು ಈ ಶಾವಿಗೆ ಪಾಯಸನ ತೋರಿಸ್ತಾ ಇದ್ದೀನಿ. ಹೋಳಿಗೆ ಇನ್ಯಾವಾಗಲಾದ್ರು ತೋರಿಸೋಣ ಅಂದ್ಬಿಟ್ಟು ಈಗ ಶಾವಿಗೆ ಪಾಯಸನ ತೋರಿಸ್ತಾ ಇದ್ದೀನಿ. ಇದು ಇವಾಗ ನೋಡಿ, ಇದು ಸಣ್ಣ ಬೆಂಕಿ ಮೇಲೆ ಕೆಂಪಗೆ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ಶಾವಿಗೆನ ಒಂದು ಲೋಟ ಶಾವಿಗೆ ತೊಗೊಂಡಿದ್ದೀನಿ ನಾನು. 1 ಲೋಟ ಶಾವಿಗೆ, ಅದನ್ನು ಸಣ್ಣ ಬೆಂಕಿ ಮೇಲೆ ಕೆಂಪಗೆ ಹುರ್ಕೋಬೇಕು. ಶಾವಿಗೆನ ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಆಮೇಲೆ ಅದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು. ತುಂಬ ಕೆಂಪು ಅಂತಲ್ಲ, ಸ್ವಲ್ಪ ಸುಮಾರಷ್ಟು ಕೆಂಪು, ಬ್ರೌನ್ ಕಲರ್ ಅಂತಾರಲ್ಲ, ಬ್ರೌನ್ ಕಲರ್ ಆಗೋ ತನಕ ಹುರ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು ಅದನ್ನು. ಅದು ನಾನು 1 ಲೋಟದಷ್ಟು ಶಾವಿಗೆನ ಹಾಕ್ಕೊಂಡಿದ್ದೀನಿ. 1 ಲೋಟ ಶಾವಿಗೆಗೆ
ನಾನಿವಾಗ 3 ಲೋಟ ಹಾಲನ್ನು ಹಾಕ್ಕೋತಾ ಇದ್ದೀನಿ. 3 ಲೋಟ ಹಾಲು. ನಾವು ಆಮೇಲೆ ಮತ್ತೆ ಹಾಕ್ಕೊಳ್ಳೋದಿದೆ ಎಲ್ಲ ಮಾಡಾದ್ಮೇಲೆ. ಈಗ ಕುದಿಸೋದಕ್ಕೆ ಶಾವಿಗೆನ ಬೇಯಿಸ್ಕೊಳ್ಳೋಕ್ಕೆ 3 ಲೋಟ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಇಟ್ಕೊಂಡಿದ್ದೀನಿ. 3 ಲೋಟ ಹಾಲು. ಆಮೇಲೆ ನಾನು ಕಾಲು ಲೋಟದಷ್ಟು, ನಾನು ಯಾವ ಲೋಟದಲ್ಲಿ ಶಾವಿಗೆ ತೊಗೊಂಡಿದ್ದೀನೋ ಅದ್ರ ಕಾಲು ಲೋಟದಷ್ಟು ಇದನ್ನು ಸಕ್ಕರೆನ, ಅದಕ್ಕಿಂತ ಕಮ್ಮಿ ಬೇಕಾದರೂ ಹಾಕ್ಕೋಬೋದು. ಇಲ್ಲ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಂಡ್ರೂ ಒಂದು 7-8 ಸ್ಪೂನ್ ಹಾಕ್ಕೋಬೋದು. ಈಗ ಸಕ್ಕರೆ ಹಾಕಿಬಿಟ್ಟು ಆ ಹಾಲಲ್ಲಿ ಶಾವಿಗೆನ ಬೇಯಿಸ್ಕೋಬೇಕು. ಸಣ್ಣ ಬೆಂಕಿ ಮೇಲಕ್ಕೆ ಬೇಯಿಸ್ಕೋಬೇಕು. ಸಣ್ಣ ಬೆಂಕಿಲಿ ಬೇಂದರೆ ಚೆನ್ನಾಗಿ ಬೇಯುತ್ತೆ ಶಾವಿಗೆ. ನೋಡಿ, ಎಲ್ಲ ಇದು ಮಾಡಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಸಕ್ಕರೆನೂ ಹಾಕಿಬಿಟ್ಟು ಇಟ್ಕೋಬೇಕು. ಅದು ಶಾವಿಗೆನ ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ಅದು ಬೇಯ್ತಾ ಏನಾಗುತ್ತೆ, ಅದು ಶಾವಿಗೆ ಎಲ್ಲ ಹಾಲನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಇವಾಗ ನಾನು ಏಲಕ್ಕಿ ಪುಡಿನ ಬೆರೆಸ್ಕೋತಾ ಇದ್ದೀನಿ. ಅದಕ್ಕೆ ಏಲಕ್ಕಿ ಪುಡಿನ ಅದರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಸುಮಾರಷ್ಟು ಶಾವಿಗೆ ಕುದ್ದಿದೆ, ಕುಕ್ಕಾಗಿದೆ, ಬೆಂದಿದೆ ಇದರಲ್ಲಿ. ಇವಾಗ ಒಂದು ಸ್ವಲ್ಪ ಮುಚ್ಚಳ ಸಣ್ಣಗೆ ಓಪನ್ ಮಾಡಿಬಿಟ್ಟು ಮುಚ್ಚಳನ ಅರ್ಧಕ್ಕೆ ಮುಚ್ಚಿ ಇಡ್ಬೋದು. ಇಲ್ಲ ಹಾಗೆ ಓಪನ್ ಆಗಬೇಕಾದ್ರೂ ಬೇಯಿಸ್ಕೋಬೋದು. ಈಗ ನೋಡಿ, ಶಾವಿಗೆ ಚೆನ್ನಾಗಿ ಕುದೀತಾ ಇದೆ. ಈಗ ಕುದ್ದು ಸುಮಾರಷ್ಟು ಇದಾಗಿದೆ. ಈಗ ನಾವು ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕ್ಕೋಬೇಕು. ಇದು ಒಂಥರ ಬಿಗಿನರ್ಸ್ ಇರ್ತಾರಲ್ಲ ಅವ್ರಿಗೆ ಈಗ ಶಾವಿಗೆ ಪಾಯಸ ಮಾಡೋದು ತುಂಬ ಸುಲಭ. ಇದು ಬಿಗಿನರ್ಸು ಇರ್ತಾರಲ್ಲ ಅಂಥವ್ರಿಗೆ ಈಸಿ ಆಗತ್ತೆ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಶಾವಿಗೆ ಚೆನ್ನಾಗಿ ಕುದ್ದುಬಿಟ್ಟಿದೆ. ಇವಾಗ ಗಟ್ಟಿ ಹಾಕ್ಕೊಂಡು ಬರುತ್ತೆ. ಹಾಲೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಗಟ್ಟಿ ಹಾಕ್ಕೊಂಡು ಬರುತ್ತೆ. ಇವಾಗ ಈ ಟೈಮಲ್ಲಿ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಕುದಿಸ್ಕೋಬೇಕು. ಆವಾಗ ಇನ್ನೂ ಒಂಥರ ಸ್ವಲ್ಪ ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಬೇಕು ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗತ್ತೆ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಕುದಿಸ್ಕೋಬೇಕು. ಆಮೇಲೆ ತಿರ್ಗಾ ಮತ್ತೆ ಸರ್ವ್ ಮಾಡೋ ಟೈಮಲ್ಲೂ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಕುದಿಸ್ಕೊಂಡ್ರೆ, ನಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅನಿಸಿದರೆ ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಕುದಿಸ್ಕೋಬೇಕು. ಈಗ ನೋಡಿ, ನಮ್ಮದು ಪಾಯಸ ರೆಡಿ ಆಯಿತು. ಥ್ಯಾಂಕ್ ಯು. ಧನ್ಯವಾದಗಳು.